ತುಂಬಾ ಇತ್ತು. ಅಂದ್ರೆ ಇಷ್ಟು ಪ್ರೀತಿ ಸಿಗುತ್ತೆ ಅಂತೆಲ್ಲ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ಆದ್ರೆ ಹೋಗ್ಬೇಕಾ ಬೇಡವಾ ಅನ್ನೋ ಡೈಲಮ ಸಹಜವಾಗಿ ಎಲ್ಲರಿಗೂ ಬಿಗ್ ಬಾಸ್ ಅಂದ ತಕ್ಷಣ ಬಂದೇ ಬರುತ್ತೆ. ಹೋಗ್ತೀವಿ ಅಂತ ಯಾವತ್ತು ಅನ್ಕೊಂಡವಳಲ್ವಲ್ಲ, ಇದೊಂದು ಅನಿರೀಕ್ಷಿತವಾಗಿರುವಂತ ಅವಕಾಶ ಆಗಿರೋ ಕಾರಣಕ್ಕೆ ತುಂಬಾ ನಿರೀಕ್ಷೆ ಇಟ್ಕೊಂಡವಳಲ್ಲ ನಾನು. ಇದರಿಂದ ಏನು ಕಳ್ಕೊಳ್ತೀನಿ ಅನ್ನೋ ಯಾವ ಭಯ ಇರಲಿಲ್ಲ, ಗಳಿಸ್ಕೊಳ್ಬೇಕು ಅನ್ನೋ ಯಾವ ನಿರೀಕ್ಷೆ ಇರಲಿಲ್ಲ. ಎರಡರಿಂದ ಆಚೆಗೆ ನಿಂತಿದ್ದೆ. ಆದ್ರೆ ಇವತ್ತಿನ ಸಿಕ್ಕಿದ್ರೆ ತುಂಬಾ ಖುಷಿ. ಅದರಲ್ಲೂ ನಿಮ್ಮ ಒಂದು ಜರ್ನಿನ ನೋಡ್ಕೊಂಡು ಬಂದಾಗ ದೇಶ, ಭಾಷೆ, ಧರ್ಮ, ನಮ್ಮ ಹಿಂದುತ್ವ ಈ ತರ ಆಂಗಲ್ ನಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಂಡು ಬಂದವರು. ಬಟ್ ಬಿಗ್ ಬಾಸ್ ಅಂತ ಬಂದಾಗ ಇದೊಂದು ಬಣ್ಣದ ಜಗತ್ತು. ಅದೇ ಭಯ ನನಗೆ ತುಂಬಾ ಕಾಡಿತ್ತು. ಈ ಸಿನಿಮಾ ಪ್ರಪಂಚ ನನಗೇನು ಅಂತ ಗೊತ್ತಿಲ್ಲ, ಈ ಬಣ್ಣದ ಜನರ ಬದುಕು ಗೊತ್ತಿಲ್ಲ, ಅವ್ರ ಜೀವನ ಶೈಲಿ ಬೇರೆ, ನಾನು ಚೌಕಟ್ಟಿನ ಜೀವನ ಶೈಲಿ ಬದುಕ್ತಿರೋರು, ಹೇಗ್ ಆಗ್ಬಹುದು ಅನ್ನೋದೊಂದು ಬಹಳ ದೊಡ್ಡ ಆತಂಕ ಇತ್ತು ನನಗೆ. ಆದ್ರೆ ಒಳಗಡೆ ಹೋದ್ಮೇಲೆ ಸಹಜವಾಗಿ ನನ್ನ ವರ್ತನೆಗಳಲ್ಲೂ ನಾನು ಒಂದಷ್ಟು ಬದಲಾವಣೆಗಳು ಮಾಡ್ಕೊಂಡಿದ್ದೆ. ಜೊತೆಗೆ ಅಲ್ಲಿರೋರು ನನ್ನ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಇದಕ್ ಬಂದಿದ್ರು. ಬಹಳ ಖುಷಿ ಇದೆ. ಇಷ್ಟ ಆಯ್ತಾ ಬಣ್ಣದ ಜಗತ್ತು? ಅಂದ್ರೆ ಬಣ್ಣದ ಜಗತ್ತು ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಅವ್ರು ವೈಯಕ್ತಿಕವಾಗಿ ಅಲ್ಲಿ ಇದ್ದವ್ರು ಇಷ್ಟ ಆದ್ರು. ಬಹುಶಃ ಆ ಜಗತ್ತಿನ ಬಗ್ಗೆ ತುಂಬಾ ದೊಡ್ಡ ಪರಿಚಯ ನನಗೆ ಆಗದೆ ಹೋದ್ರು. ಅಲ್ಲಿದ್ದವರೆಲ್ಲರೂ ನನ್ನ ಜೊತೆ ಹೇಗೆ ನಡ್ಕೊಳ್ಬೇಕಾಗಿತ್ತು ಹಾಗೆ ನಡ್ಕೊಂಡ್ರು, ನನಗೆ ಹೇಗೆ ಅವಶ್ಯಕತೆ ಇತ್ತು ಹಾಗೆ ನಡ್ಕೊಂಡ್ರು. ಅದ್ರ ಬಗ್ಗೆ ಸಂತೃಪ್ತಿ ಇದೆ. ಇನ್ನಂದ್ರೆ ಕಿರುತೆರೆ ಅಥವಾ ಟಿವಿನಲ್ಲಿ ಬರೋದು ಇದೆಲ್ಲ ಅಂತಂದಾಗ ಅದೊಂದು ಇರುತ್ತೆ, ಎಲ್ರು ಅದೊಂದು ಸೆಲೆಬ್ರಿಟಿ ಸ್ಟೇಟಸ್, ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇರೋರು ಬರ್ತಾರೆ, ಅವ್ರಿಗೆ ಇದರಿಂದ ಏನೋ ಉಪಯೋಗ ಆಗುತ್ತೆ, ಅಂತವ್ರಿಗೆ ಏನೋ ಹೆಲ್ಪ್ ಆಗುತ್ತೆ ಅಂತ. ನೀವು ಬರ್ಬೇಕಾದ್ರೆ ನಿಮ್ಮ ತಲೆನಲ್ಲಿ ಏನಿತ್ತು? ನನ್ಗೆ ಸಂಬಂಧ ಇಲ್ಲದೆ ಇರೋ ಕ್ಷೇತ್ರ ಇದು. ಇದ್ರಲ್ಲಿ ನಾನೇನು ತುಂಬಾ ದೊಡ್ಡ ಉಪಯೋಗ ಆಗುತ್ತೆ ಆ ತರ ಎಲ್ಲ ಏನು ಯೋಚನೆ ಇಟ್ಕೊಳ್ಳದೆ ಇದ್ದ ಕಾರಣಕ್ಕೆ ಜಾಸ್ತಿ ದಿನ ಇರ್ತೀನಿ ಅನ್ಕೊಂಡಿದ್ದೀನಿ. ಏನೊಂದು 2 ವಾರ ಇರ್ಬೋದು, 3 ವಾರ ಇರ್ಬೋದು, ಇದನ್ನು 1 ತಿಂಗಳು ಇರ್ಬೋದು ಅಂತ ಅನ್ಕೊಂಡು ಬಂದಿದ್ದೆ. ಅಂದ್ರೆ ಪ್ರಪಂಚದ ಬಗ್ಗೆ ಬಹಳ ತಿಳ್ಕೊಳ್ಳೋಕೆ ಸಾಧ್ಯ ಆಯ್ತು. ಶೂಟಿಂಗ್ ಸೀನ್ ನಡೀತಾ ಇರೋರು ಹೇಳ್ಕೊಡೋರು, ಅವ್ರ ಕಷ್ಟಗಳು ಏನು, ನಾವು ಸಿನಿಮಾ ಧಾರಾವಾಹಿಗಳಲ್ಲಿ ಬರೋ ಹೀರೋ ಹೀರೋಯಿನ್ಗಳು ಅಂದ್ರೆ ಅವ್ರ ಲೈಫ್ ಹಿಂಗೋ ಇರುತ್ತೆ ಅನ್ಕೊಂಡಿರ್ತೀವಿ. ಬಟ್ ಇಲ್ಲಿ ಅವ್ರು ನಿಜವಾಗ್ಲೂ ಬದುಕಿನಲ್ಲಿ ಏನೇನ್ ಸಂಕಷ್ಟ ಅನುಭವಿಸ್ತಾರೆ, ರಿಯಲ್ ಲೈಫ್ ಅದರ್ ಸೈಡ್ ಆಫ್ ಈ ಆಕ್ಟರ್ಸ್ಗಳದ್ದು ಹೇಗಿರುತ್ತೆ ಅದು ನನಗೆಲ್ಲ ಅರ್ಥ ಆಯ್ತು. ಅವರು ಎಷ್ಟು ಇಂಪಾರ್ಟೆಂಟು, ಅವರು ದುಡಿಮೆಗಿಂತ ಹೆಚ್ಚು ಅವ್ರ ಬರೆಗಳ ಬಗ್ಗೆ ಅವ್ರು ಎಷ್ಟು ಯೋಚನೆ ಮಾಡಬೇಕು, ಜನ ಅದ್ರ ಬಗ್ಗೆ ಅಬ್ಸರ್ವ್ ಮಾಡ್ತಾರೆ, ಅದೆಲ್ಲ ನನಗೆ ಆಶ್ಚರ್ಯ ಆಗಿತ್ತು. ಯಾಕಂದ್ರೆ ನಾನು ಎಷ್ಟು ಲಗೇಜ್ ತಗೊಂಡೋಗಿದ್ದೆ ಅಷ್ಟೇ ತಗೊಂಡು ವಾಪಸ್ ಬಂದವಳು. ನನಗದ್ರ ಬಗ್ಗೆ ಯಾವತ್ತೂ ಯೋಚನೆ ಇರಲಿಲ್ಲ, ಅದೇ ಬಟ್ಟೆಗಳನ್ನ ಮಾಡ್ತಿದ್ದೆ. ಬಟ್ ಅವ್ರದ್ದು ಎಷ್ಟು ಮುಖ್ಯ, ಅವರು ಪ್ರೆಸೆಂಟೇಬಲ್ ಆಗಿರೋದು ಎಷ್ಟು ಮುಖ್ಯ, ಅದೆಷ್ಟು ಸವಾಲಿನ ಸಂಗತಿ ಅದೆಲ್ಲ ಅನ್ನೋ ವಿಚಾರ ಎಲ್ಲ ನೋಡೋದು ನಿಜಕ್ಕೂ ಆಶ್ಚರ್ಯ ಇದು. ಹೀಗೂ ಇರುತ್ತಾ ಅನ್ನೋದಂತ ಅನ್ಸುತ್ತೆ. ಕಾಮನ್ ಮ್ಯಾನ್ ಆಂಗಲ್ ಅಲ್ಲಿ ನೋಡಿದಾಗ ಈ ತರದ್ದು ಲೈಫ್ ಇದೆ ಅನ್ನೋದು ಆಶ್ಚರ್ಯ. ಈಗ ಬಿಗ್ ಬಾಸ್ ಸಲುವಾಗಿ ಹೊರಗಡೆ ಬಂದ ಸಾಕಷ್ಟು ಇಂಟರ್ವ್ಯೂಗಳನ್ನ ಕೊಟ್ಟಿದ್ರ. ನಾನು ಮತ್ತೆ ಅದನ್ನೇ ಕೇಳೋದಕ್ಕೆ ಮೋಸ್ಟ್ಲಿ ನನಗೂ ಒಂಥರ ಅನ್ಸ್ಬೋದು, ನಿಮ್ಗೂ ಪದೇ ಅದೇ ಆನ್ಸರ್ ಕೊಡೋದಕ್ಕೆ ನಿಮ್ಗೂ ಅನ್ಸ್ಬೋದು. ಕೆಲವೊಂದು ಆಯ್ದ ಪ್ರಶ್ನೆಗಳನ್ನ ಮಾತ್ರ ನಾನು ನಿಮ್ಗೆ ಕೇಳ್ತಾ ಹೋಗ್ತೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾನು ಬಿಗ್ ಬಾಸ್ ನಲ್ಲಿ ಗಮನಿಸ್ದಂಗೆ ಕೊನೆಗೆ ನಿಮ್ಮ ಮನೆಯವರೆಲ್ಲ ಹೊರಗಡೆ ಬರ್ತಾರೆ, ಆ ಸಮಯದಲ್ಲಿ ನೀವು ನಿಮ್ಮ ತಂಗಿಗೆ ಡ್ಯಾನ್ಸ್ ಮಾಡೋದಕ್ಕೆ ಬಿಡೋಲ್ಲ, ಏನಕ್ಕೆ ಅದಾಯ್ತು? ಆ ಕ್ಷಣಕ್ಕೆ ನಿಮ್ ತಲೆ ಏನು? ಅದು ಟೆಲಿಕಾಸ್ಟ್ ಆಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನೀವು ಹೇಳಿದಕ್ಕೆ ಥ್ಯಾಂಕ್ಸ್, ತುಂಬಾ ಖುಷಿ ಆಯ್ತು ಕೇಳಿದ್ದು. ಯಾಕೆ ಅಂದ್ರೆ ಅವ್ರು ಸ್ವಲ್ಪ ತುಂಬಾ ಇದು ಅಂದ್ರೆ ಡ್ಯಾನ್ಸ್ ಮಾಡ್ಬಿಡ್ತಾರಲ್ಲ, ಅವ್ರ ಫ್ರೆಂಡ್ಸ್ ಯಾರಾದ್ರೂ ಇದ್ ಮಾಡ್ಬಿಟ್ರೆ, ತಮಾಷೆ ಮಾಡ್ಬಿಟ್ರೆ ಗೋಳು ಅಂತ ಹತ್ಕೊಂಡ್ ಬರ್ತಾರೆ ನನ್ನ ಹತ್ರ. ನಂಗೆ ತಮಾಷೆ ಮಾಡ್ತಿದ್ದಾರೆ, ಆದ್ರೆ ತುಂಬಾ ಚಿಕ್ಕ ವಯಸ್ಸು ಆಗಿರೋ ಕಾರಣಕ್ಕೆ ಟ್ರೋಲು ಇದನ್ನೆಲ್ಲ ಸಹಿಸ್ಕೊಡೋದು ಗೊತ್ತಿಲ್ಲ ಅವಳಿಗೆ, ಅದು ಹೆಂಗೆ ಇದ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಯಾರಾದ್ರೂ ಕಾಲ್ ಹೇಳಿದ್ರೆ, ಯಾರು ತಮಾಷೆ ಮಾಡಿದ್ರೆ, ಯಾರಾದ್ರೂ ಹೇಗೋ ಡಾನ್ಸ್ ಮಾಡುವಾಗ ಅದನ್ನೇನೋ ಈ ಟ್ರೋಲ್ಗಳನ್ನ ಮೀನ್ಸ್ ಮಾಡುವಾಗ ಅದಕ್ಕೆ ಇನ್ನೊಂಚೂರು ಫಾಸ್ಟ್ ಫಾರ್ವರ್ಡ್ ಮಾಡಿ ಇನ್ನೇನೋ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ, ಅದನ್ನೇನಾದ್ರು ಮಾಡ್ಬಿಟ್ರೆ ಅವ್ರು ಗೋಳ ತಟ್ಕೊಂಡ್ ಕೂತ್ಕೊತಾಳೆ. ನಾನು ಹೊರಗಡೆ ಇರೋದಿಲ್ಲ, ಸಮಾಧಾನ ಮಾಡೋದಕ್ಕೆ ಇರೋದಿಲ್ಲ, ಸ್ಪೋರ್ಟಿವ್ ಆಗಿ ತಗೋ ಅಂತ ಹೇಳೋಕೆ ಯಾರು ಇರೋದಿಲ್ಲ. ಯಾಕೆ ಸುಮ್ಮನೆ ಟ್ರೋಲ್ ಆಗ್ಬೇಕು ಅನ್ನೋದು, ಅದು ನಾನೇ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದೀನಿ. ಅದ್ರ ಮೇಲೆ ಇವಳು ಬಂದ್ರೆ ಇಬ್ಬರದು ಸೇರಿಸ್ಕೊಂಡು ಇನ್ನಷ್ಟು ಟ್ರೋಲ್ ಮಾಡ್ತಾರೆ. ಯಾಕೆ ಸುಮ್ಮನೆ ಕಾಲೇಜ್ಗೆ ಹೋಗೋ ಮಕ್ಕಳಲ್ವಾ, ಕಾಲೇಜಲ್ಲಿ ಯಾರೋ ತಮಾಷೆ ಮಾಡೋದು ಅದನ್ನ ತಗೊಳಕ್ ತಯಾರಿರೋದಿಲ್ಲ, ಗೊಂದಲ ಆಗೋದು ಬೇಡ, ನಾನ್ ಬೇಡ. ಹೌದು, ಅಷ್ಟು ತಗೊಳ್ಳೋದು ಗೊತ್ತಾಗೋದಿಲ್ಲ. ಕಾಲೇಜ್ ಮಕ್ಕಳಲ್ವಾ, ಈಗ ನಮ್ದೆಲ್ಲ ಈಗ ನಡೆದ್ಬಿಡುತ್ತೆ. ಕಾಲೇಜಲ್ಲಿ ಎಲ್ಲ ತಮಾಷೆ ಮಾಡ್ತಾರೆ, ಕಾಲ ಎಳಿತಾರೆ, ಅದೆಲ್ಲ ಆಗೋದು ಬೇಡ ಟ್ರೋಲ್ಸ್. ಬಿಕಾಸ್ ಹೇಗೋ ಇರೋದನ್ನ ಇನ್ನು ಹೇಗೋ ತೋರ್ಸೋದಕ್ ಸಾಧ್ಯ ಇದೆ. ಟ್ರೋಲ್ಗಳಲ್ಲಿ ಎಡಿಟ್ ಮಾಡಿ ಅದನ್ನ ಫಾಸ್ಟ್ ಫಾರ್ವರ್ಡ್ ಮಾಡಿ ಇನ್ನೇನೋ ಮಾಡಕ್ ಸಾಧ್ಯ ಇದೆ. ಹೌದು, ಜನರೇಷನ್ ತುಂಬಾ ಹತ್ಕೊಂಡ್ ಕೂತ್ಕೊಳ್ಳೋದು, ತುಂಬಾ ಸೆನ್ಸಿಟಿವ್ ಆ ವಿಚಾರದಲ್ಲಿ. ಹಾಗಾಗಿ ಮನೆಯಲ್ಲಿ ಯಾರಾದ್ರೂ ಬೈದ್ರೆ ತುಂಬಾ ಸೆನ್ಸಿಟಿವ್, ಇದನ್ನೆಲ್ಲ ಖಂಡಿತ ಸಹಿಸೋದಿಲ್ಲ. ಅದಕ್ಕೋಸ್ಕರ ಬೇಡ ಅಂತ